ಹಾಯ್ ಹಲೋ ನಮಸ್ಕಾರ ಗೆಳೆಯರಿ. ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದ್ರೆ ಸ್ನೇಹಿತರೆ, ನಮ್ಮ ಕುರಿಗಳಿಗೆ ಲಿವರ್ ಟಾನಿಕ್ ಹಾಕ್ತಿದ್ದೀವಿ ಸ್ನೇಹಿತರೆ. ಲಿವರ್ ಟಾನಿಕ್ ಯಾಕೆ ಹಾಕ್ತಿದ್ದೀವಪ್ಪ ಅಂತಂದ್ರೆ ಸ್ನೇಹಿತರೆ, ಕುರಿ ನಮ್ಮ ಗಬ್ಬದ ಸ್ನೇಹಿತರೆ, ಹಂಗಾಗಿ ಲಿವರ್ ಟಾನಿಕ್ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ಕುರಿ ಕಂದಾಕೋ ಸಾಧ್ಯತೆ ಇರುತ್ತೆ. ಆಮೇಲೆ ಅರಿಶಿನ ರೋಗ ಕಲಿಯೋ ಸಾಧ್ಯತೆ ಇರುತ್ತೆ. ಯಾಕೆ ಅರಿಶಿನ ರೋಗ ಕಲಿತೈತಪ್ಪ ಅಂತಂದ್ರೆ, ಈಗಾಗಲೇ HS ಮತ್ತೆ ಆಮೇಲೆ ಜಂತು ಉಳಿದ ಔಷಧಿಯನ್ನು ಹಾಕಿದ್ವಿ. ಆಮೇಲೆ ಹಂಗಾಗಿ ಮೊನ್ನೆ HS ಮಾಡಿ ಒಂದು 15 ದಿನ ಆಗಿರ್ಬೋದು ಸ್ನೇಹಿತರೆ. ಯಾಕಂದ್ರೆ ರೋಗ ಇರೋ ಕಾರಣಕ್ಕಾಗಿ ಲಿವರ್ ಟಾನಿಕ್ ಗಡನ ಹಾಕ್ಲಿಲ್ಲ ನಾವು. ಹಂಗಾಗಿ ಕುರಿ ಗಬ್ಬದವಲ್ಲ, ಗಬ್ಬದ ಕುರಿನ ತೋರಿಸ್ ನಿಮ್ಗೆ. ಇಲ್ಲಿ ಐತೆ ನೋಡ್ರಿ ಸ್ನೇಹಿತರೆ, ಇದೊಂದು ಗಬ್ಬದ ಕುರಿ. ಇದು ಯಾಕೆ ಕುರಿಯಪ್ಪ ಅಂದ್ರೆ ಕೆಮ್ಮ ಕುರಿ ಅಂತಂದೇಳಿ ವಿಡಿಯೋ ಮಾಡಿದ್ನಲ್ಲ ಸ್ನೇಹಿತರೆ, ಅದ ಕುರಿ ನೋಡ್ರಿ ಮುಂದೆ ಬಂದು ತೋರಿಸ್ಬೇಕು. ಗಬ್ಬದ ಕುರಿ ಸ್ನೇಹಿತರೆ, ಇದೊಂದು ಗಬ್ಬದ ಈ ತರ ಕೆಚ್ಚಲ ಮಾಡ್ಯಾವ. ಇದು ಗಬ್ಬದ ನೋಡ್ರಿ ಸ್ನೇಹಿತರೆ, ನೋಡ್ಬೋದು ನೀವು. ಕುರಿ ಭಾಳ ಗಬ್ಬದವ. ಕೆಮ್ಮ ಕುರಿ ಅಂತಂದೇಳಿ ವಿಡಿಯೋ ಮಾಡಿದ್ನಲ್ಲ ಸ್ನೇಹಿತರೆ, ಕುರಿ ಆರಾಮಾಗೈತೆ ನೋಡ್ಬೋದು ನೀವು. ಇದ ಕುರಿ ಈಗೇನು ಕೆಮ್ಮದಿಲ್ಲ ಸ್ನೇಹಿತರೆ, ಆರಾಮಾಗಿ ನೋಡ್ರಿ. ಇದೊಂದು ಗಬ್ಬದ ಕುರಿನ, ಇದು ಗಬ್ಬದ ಕುರಿ ಸ್ನೇಹಿತರೆ. ಒಂದು ಲಿವರ್ ಟಾನಿಕ್ ತಂದಿದ್ವಿ ನಾವು. ಎಲ್ಲಿ ತಂದಿಪ್ಪ ಲಿವರ್ ಟಾನಿಕ್ ಅಂದ್ರೆ, ಸಿಂಧನೂರು ಮಾರ್ಕೆಟ್ಗೆ ಹೋಗಿದ್ವಿ ಸ್ನೇಹಿತರೆ, ಅಲ್ಲಿ ತಗೊಂಬಂದಿ ನಾವು ಲಿವರ್ ಟಾನಿಕನ್ನು. ನೋಡಿ ಸ್ನೇಹಿತರೆ, ಇವೆ 2 ಗಬ್ಬದ ಕುರಿ ಕೆಚ್ಚಲ ಮಾಡಿ ನೋಡ್ಬೋದು. ಏನಿಲ್ಲ ಅಂದ್ರೆ ಒಂದು 20 ಕುರಿ ಗಬ್ಬದ. ಮೊನ್ನೆ ಒಂದು 5-6 ಏನೋ ಅದಾವ, ಹಂಗೆ ಎಳೆಗಬ್ಬನ ಅದಾವ. ಈ ಸದ್ಯ ಅಂದ್ರೆ ಒಂದು 20 ಅದಾವ ಎಳೆಗಬ್ಬದ್ದು, ಮತ್ತೆ ಒಂದು 10 ಅದಾವ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಗಬ್ಬದ ಕುರಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಸ್ನೇಹಿತರೆ. ಅದೇ ಯೂಸ್ ಆಗುತ್ತೆ, ಸಂಪೂರ್ಣ ಮಾಹಿತಿ ಕೊಡಲಾಗೋದು ಸ್ನೇಹಿತರೆ ವಿಡಿಯೋದಾಗ. ವಿಡಿಯೋ ಕೊನೆವರೆಗೆ ನೋಡ್ರಿ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನೋಡಿ ಸ್ನೇಹಿತರೆ, ಇದೊಂದು ಕುರಿ ಗಬ್ಬದ ಕುರಿನ ನೋಡ್ಬೋದು ನೀವು. ಇದು ಎಳೆಗಬ್ಬ ಐತಿ ನೋಡಿ ಸ್ನೇಹಿತರೆ. ನೋಡಿರಿ, ಇದೊಂದು ಗಬ್ಬ ಐತಿ ಸ್ನೇಹಿತರೆ. ಇದು ಕುರಿ ಎಲ್ಲ ಕುರಿ ಗಬ್ಬದ ಸ್ನೇಹಿತರೆ. ಅದು ಎದಕ್ಕೆ ಬರ್ತಂತ ಸಂಪೂರ್ಣ ಮಾಹಿತಿ ಕೊಡಲಾಗೋದು. ಲಿವರ್ ಟಾನಿಕ್ ಯಾಕೆ ಹಾಕೊಂತೀವಪ್ಪ ಅಂದ್ರೆ ಕುರಿ ಗಬ್ಬದಕ್ಕೆ. ಆಮೇಲೆ ಈಗಾಗಲೇ ಒಂದು 8 ದಿನ ಆಯ್ತು ಸ್ನೇಹಿತರೆ, ಬಿಸಿಲು ಬರುತ್ತೆ, ಕುರಿ ಬಸ್ ತೆಗ್ತಾವೆ. ಹಂಗಾಗಿ ಈಟಾಗೋ ಸಾಧ್ಯತೆ ಇರುತ್ತೆ, ಕುರಿ ಕಂದಾಗ್ತಾವೆ ಈಟಾಗಿ. ಹಂಗಾಗಿ ಲಿವರ್ ಟಾನಿಕ್ ಆಗಲಿ ಕ್ಯಾಲ್ಸಿಯಂ ಟಾನಿಕ್ ಆಗಲಿ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ಕುರಿ ಹೊಡ್ತಾಗ ಸ್ನೇಹಿತರೆ. ಯಾಕೆ ಹೊಡ್ತಾಗತ್ತಪ್ಪ ಅಂದ್ರೆ, ಯಾಕೆ ನಾವು ಇಂಜೆಕ್ಷನ್ ಜಂತುನಾಶಕ ಬಳಸೋದ್ರಿಂದ ಅರಿಶಿನ ರೋಗ ಕಲಿಯೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಹಂಗಾಗಿ ಲಿವರ್ ಟಾನಿಕನ್ನು ಬಳಸಲೇಬೇಕು. ಅದು ಎದಕ್ಕೆ ಬರ್ತಂತ ಸಂಪೂರ್ಣ ಮಾಹಿತಿ ಕೊಡಲಾಗೋದು ಸ್ನೇಹಿತರೆ. ಕುರಿ ಹಾಲು ಹೆಚ್ಚಾಕ ಮೇಯಕ್ಕೆ ಅದಕ್ಕೆಲ್ಲ ಕೆಲಸ ಮಾಡ್ತೀನಿ ಸ್ನೇಹಿತರೆ. ಅದು ಎಣ್ಣೆನ ತೋರಿಸ್ತೀನಿ. ಎಣ್ಣೆ ಬಗ್ಗೆ ನೋಡಿರಿ, ಇಂಜೆಕ್ಷನ್ ಮಾಡಿಂದ ನಮ್ಮ ಕುರಿ ನೋಡ್ಬೋದು ಸ್ನೇಹಿತರೆ. ಏನು ಎಲ್ಲ ಬೇಯಿಸೋದು ಸ್ನೇಹಿತರೆ, ಏನಿಲ್ಲ. ಮೂನ್ಯಾಗ ಸಿಂಬಳ ಕಂಟ್ರೋಲ್ ಐತೆ ಸ್ನೇಹಿತರೆ. ಆಮೇಲೆ ಉಣ್ಣಿ ಇಂಥದ್ದೆಲ್ಲ ಉದುರೈತಿ. ಕುರಿ ಯಾನಮಲ್ಲಿ ಮಿನ್ಸಾಗ್ಯಾವ ನೋಡ್ಬೋದು ನೀವು. ಉಣ್ಣಿ ಗಿಣ್ಣಿ ಎಲ್ಲ ಉದುರಿ ಚಿಕ್ಕಾಡು ಏನಿಂತ ಎಲ್ಲ ಇತ್ತಂದ್ರೆ ಕಂಟ್ರೋಲ್ ಮಾಡ್ತದೆ HSಗೆ. ಆಮೇಲೆ ಮೈ ಕರ್ಗ್ ಮಾಡೋದು, ನೀರು ಜಾಸ್ತಿ ಕುಡಿತೈತಿ. ಕುರಿ ಬಲ್ ಮೇಯಿಸ್ತೈತಿ ಸ್ನೇಹಿತರೆ. ಅದು ಕುರಿನ ಮಾತ್ರ ಬಲ್ ಮೇಯಿಸ್ತೈತಿ. ಕುರಿ ಶಾಂತ ತಪ್ಪಳಕ್ಕೆ ಬೀಳ್ತಾವೆ ನೋಡ್ರಿ ಸ್ನೇಹಿತರೆ. ಅದು ಎಣ್ಣೆ ಇಂಜೆಕ್ಷನ್ ಮಾಡೋದ್ರಿಂದ ವರ್ಷದಾಗ 2 ಸಲ ಅಥವಾ 3 ಸಲ ಮಾಡಿರಿ. ನಿಮ್ಮ ಹತ್ತಿರದ ಮೆಡಿಕಲ್ನ ಕೇಳಿ ಮಾಡಿರಿ. ಗೌರ್ಮೆಂಟ್ ಆಸ್ಪತ್ರೆಗೆ ಸಿಗ್ತಾವೆ, ನಿಮ್ಮ ಹತ್ತಿರದ ಮೆಡಿಕಲ್ನಾಗ ಸಿಗ್ತಾವೆ. ಗಬ್ಬದಕ್ಕಾಗಿ ಲಿವರ್ ಟಾನಿಕ್ ಹಾಕ್ತಿದ್ದೀವಿ ಸ್ನೇಹಿತರೆ. ಲಿವರ್ ಟಾನಿಕ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗೋದು. ವಿಡಿಯೋ ಕೊನೆವರೆಗೆ ನೋಡ್ರಿ. ಹಂಗೆ ಸಿಂಬಳ ಕಂಟ್ರೋಲ್ ಐತಿ, ಕೆಮ್ಮು ಕಂಟ್ರೋಲ್ ಐತಿ, ಅಂತ ಎಲ್ಲ ಕಂಟ್ರೋಲ್ ಐತಿ ಸ್ನೇಹಿತರೆ. ಹಂಗಾಗಿ ಲಿವರ್ ಟಾನಿಕನ್ನು ಬಳಸ್ತಿದ್ದೀವಿ. ಇದೈತೆ ನೋಡ್ರಿ ಸ್ನೇಹಿತರೆ, ಕೆಮ್ಮ ಕುರಿ ಅಂತಂದೇಳಿ ವಿಡಿಯೋ ಮಾಡಿದ್ದಿಲ್ಲ, ಆರಾಮಾಗಿ ಐತೆ ನೋಡ್ರಿ. ನೋಡ್ಬೋದು ನಮ್ಮ ಕುರಿ ಆಗೈತಿ, ಏನು ಮಾರಿಲ್ಲ, ಏನು ಮಾಡಿಲ್ಲ. ಇಲ್ಲೈತೆ ನೋಡ್ರಿ ಸ್ನೇಹಿತರೆ, ಇದೇ ಎಣ್ಣಿನ ಹೆಸರು ನೋಡ್ಕೊಬೋದು ನೀವು. LIUSUN ಲಿಕ್ವಿಡ್ ಅಂತ ಐತೆ ನೋಡ್ರಿ ಸ್ನೇಹಿತರೆ. 1 ಲೀಟ್ರದ್ದು ಇದು ಎಣ್ಣೆ. ಎದಕ್ಕೆ ಬಳಸಕೊಂತೀವಪ್ಪ ಅಂತ ನಾವು ಹೇಳಿದ ಹಾಗೆ ಗಬ್ಬದ ಕುರಿಗೆ ಮತ್ತು ಜಂತುನಾಶಕ HS ಇಂಜೆಕ್ಷನ್ ಮಾಡಿದಾಗಲಿ ಈ ಎಣ್ಣೆನ ಬಳಸಲೇಬೇಕು ಸ್ನೇಹಿತರೆ. ಯಾಕಪ್ಪ ಅಂತಂದ್ರೆ ಕುರಿ ಹೀಟ್ ಆಗೋದಾಗಲಿ, ಈ ಬಸ್ ಬಿಸಿಲಿಗೆ ತೇಗ್ತಿರ್ತಾವಲ್ಲ ಅಂಥದಕ್ಕೂ ಕೆಲಸ ಮಾಡ್ತೀವಿ ಸ್ನೇಹಿತರೆ. ಲಿವರಿಗೆ ಮೇನ್ ಕೆಲಸ ಮಾಡ್ತಿದೆ ಎಣ್ಣೆ. ನಿಮ್ಮ ಕುರಿ ಏನಾರ ಸಿಂಬಳ ಪಂಬಳ ಇಲ್ಲ ಅಂದ್ರೆ ಹಾಕ್ಬೋದು. ಸಿಂಬಳ ಪಂಬಳ ಇತ್ತಂದ್ರೆ ನಾವು ಎಲ್ಲ ಕಂಟ್ರೋಲ್ ಮಾಡಿ ಈ ಎಣ್ಣೆನ ಹಾಕೊಂತೀವಿ ನೋಡಿ ಸ್ನೇಹಿತರೆ. ಏನೇನು ಮಾಡಿವಪ್ಪ ಅಂತಂದ್ರೆ HS ಇಂಜೆಕ್ಷನ್ ಮಾಡಿವಿ, ಆಮೇಲೆ ಬ್ಲೂಟಾಂಗ್ ಇಂಜೆಕ್ಷನ್ ಮಾಡಿವಿ. ಅದನ್ನು ಮಾಡಿಂದ ಎಣ್ಣೆ ಬಳಸಕೊಂತೀವಿ ಸ್ನೇಹಿತರೆ. ನೀವೇನಾರ ಇನ್ನು ಬಳಸೋದಿರ್ತಂದ್ರೆ ಅವಷ್ಟು ಮಾಡ್ಕೊಂಡು ಮೇಂಟೈನ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಾಂದ್ರೆ ಹಂಗೆ ಸುಮ್ಮನೆ ತಂದು ಹಾಕ್ತಂದ್ರೆ ನಿಮ್ಮ ಕುರಿ ಸಿಂಬಳ ಇತ್ತಂದ್ರೆ ಸಿಂಬಳ ಜಾಸ್ತಿ ಆಕತಿ, ಕೆಮ್ಮು ಇತ್ತಂದ್ರೆ ಕೆಮ್ಮು ಜಾಸ್ತಿ ಆಕತಿ ಸ್ನೇಹಿತರೆ. ಹಂಗೈತೆ ನೀವು ಮಾಡ್ಕೊಳಕ್ಕೆ ಹೋಗ್ಬಿಟ್ರೆ ನಿಮ್ಮ ಹತ್ತಿರದ ಮೆಡಿಕಲ್ಗೆ ಹೋಗಿ ವಿಸಿಟ್ ಮಾಡಿ ಅವನ್ನೆಲ್ಲ ಪ್ರೊಸೆಸ್ ಮಾಡ್ಕೊಂಡು ಆಮೇಲೆ ಎಣ್ಣೆನ ಬಳಸ್ಬೇಕು ನೋಡ್ರಿ ಸ್ನೇಹಿತರೆ. ಎಣ್ಣೆ ನಂಗೆ ಸುಮ್ಮನೆ ಯಾವ ಬೇಕು ಹೇಳ್ತಾರೆ ಅಂತಂದೇಳಿ ನಾ ಹೇಳ್ತಂತ ನಾನು ತಂದು ಹಾಕಿದ್ದೆ, ನೀ ಹೇಳ್ತಂತ ನೀನೊಬ್ಬತ್ತು ಹೇಳ್ತಾರಂತ ತಂದು ಹಾಕಿನಿ ಅಂದ್ರೆ ಹಂಗೆಲ್ಲ ಕೆಲಸ ಮಾಡಲ್ಲ ಸ್ನೇಹಿತರೆ. ಕುರಿಗೆ ವ್ಯಾಕ್ಸಿನ್ನು, ಜಂತುನಾಶಕ ಈ ಥರ ಎಲ್ಲ ಮೇಂಟೈನ್ ಮಾಡ್ಕೊಂತ ಬಂದು ಲಿವರ್ ಟಾನಿಕ್ ಆಗಲಿ ಕ್ಯಾಲ್ಸಿಯಂ ಟಾನಿಕ್ ಆಗಲಿ ಬಳಸಿರಿ. ನಾವು ಹಾಕ್ತೇವೆ, ಅವ್ರನ್ನ ಅದೇ ಥರ ಹಾಕ್ತಿರ್ತಾರೆ. ನೀವೇನ್ರಿ ಅವ್ರು ಹೇಳ್ಯಾರ ತಡಿ ಅಂತಂದೇಳಿ ಹೋಗಿ ತಗೊಂಬಂದು ನಿಮ್ಮ ಕುರಿ ಹಾಕ್ತಂದ್ರೆ ಉಚಿನದಿತ್ತಂದ್ರೆ ಜಾಸ್ತಿ ಆಕತಿ. ಯಾಕಂದ್ರೆ ತಂಪು ಜಾಸ್ತಿ ಆಗುತ್ತೆ. ಯಾವ್ದಾರು ರೋಗ ಇರಲಿ ಹಿಂದಿಲ್ ರೋಗ ಎಲ್ಲ ಮೇಂಟೈನ್ ಮಾಡ್ಕೊಂತ ಬಂದು ಓಸನ ಆರಾಮ್ ಮಾಡ್ಕೊಂತ ಬಂದು ಲಿವರ್ ಟಾನಿಕ್ ಆಗಲಿ ಕ್ಯಾಲ್ಸಿಯಂ ಟಾನಿಕ್ ಆಗಲಿ ಬಳಸಿರ. ಇಲ್ಲಾಂದ್ರೆ ಕುರಿಗೆ ಕೆಲಸ ಮಾಡಲ್ಲ. ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ಅವು ಹಿಂದಿಲ್ ರೋಗ ಉಣ್ಣಿ ಆಗಲಿ ಜಂತು ಉಳಿದ ಔಷಧಿ ಆಗಲಿ ಅವ್ನು ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದ್ರೆ ಇಂಥ ಲಿವರ್ ಟಾನಿಕ್ ಹಾಕ್ತಂದ್ರೆ ಏನು ಹಾಕಿರ ನೀವು ಕುರಿ ಕೆಲಸ ಮಾಡಲ್ಲವು. ಹಂಗಾಗಿ ಅವನ್ನೆಲ್ಲ ಬಳಸ್ರಿ. ಆಮೇಲೆ ಇಂಥ ಎಣ್ಣೆ ಹಾಕ್ರಿ, ಕ್ಯಾಲ್ಸಿಯಂ ಹಾಕ್ರಿ, ಲಿವರ್ ಹಾಕ್ರಿ. ಇಲ್ಲಿ ನೋಡ್ರಿ ಕೊಟ್ಟಾರ MG ಅಂತ ಕೊಟ್ಟಾರ ಸ್ನೇಹಿತರೆ. ತೋರಿಸ್ ನಿಮಗೆ ಎಲ್ಲ ಹೊದಿಕೊಂಬಿಡ್ರಿ. ಆದ್ರೆ ಗೊತ್ತಿದ್ದಷ್ಟು ಹೇಳ್ತು. ವಿಟಮಿನ್ B1 8 ಗ್ರಾಮ್ ಅಂತ ಕೊಟ್ಟಾರ. ವಿಟಮಿನ್ B2 5 ಗ್ರಾಮ್ ಅಂತ ಕೊಟ್ಟಾರ. ವಿಟಮಿನ್
B1260 ಗ್ರಾಮ್ ಅಂತ ಕೊಟ್ಟಾರ ನೋಡ್ರಿ ಸ್ನೇಹಿತರೆ. ಈ ಅಡಿಯಲ್ಲಿ ಅಷ್ಟು ಗೊತ್ತಿಲ್ಲ, ಗೊತ್ತಿದ್ದಷ್ಟು ಹೇಳ್ಬೇಕು, ಇಲ್ಲದೆ ಹೇಳಬಾರ್ದು ಸ್ನೇಹಿತರೆ. ಹಂಗಾಗಿ ತೋರ್ಸಕೊಂತೀನಿ. ಇಲ್ಲಿ ಕೊಟ್ಟಾರ ನೋಡ್ರಿ ಸ್ನೇಹಿತರೆ, ದನಗಳಿಗೆ 50 ml ಅಂತ ಕೊಟ್ಟಾರ. ಕುರಿಗೆ 25 ml ತನ ಬಾಡಿ ವೇಟ್ ತಕ್ಕಂಗೆ ಹಾಕ್ಬೇಕಂತ ಸ್ನೇಹಿತರೆ. ಏನೋ ಒಂದಿನಕ್ಕೆ 2 ಸಲ ಹಾಕ್ಬೇಕಂತ ಸ್ನೇಹಿತರೆ. ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ ನಮ್ಗೆ, ನಾವು ಯೂಸ್ ಮಾಡಿಲ್ಲ. ಮೆಡಿಕಲ್ನವ್ರು ಹೇಳಿದಾರೆ, ಹಂಗಾಗಿ ಹೇಳಕೊಂತೀವಿ ಸ್ನೇಹಿತರೆ. 25 ml ಎರಡು ಸಲ ಹಾಕಿರೋ ನಡ್ತೈತೆ ಅಂತ ಸ್ನೇಹಿತರೆ. ಮುಂಜಾನೆ ಒಂದು ಟೈಮು ಯಾರು ಈಗ ಟಗರ್ ಮರಿ ಸಾಕಾರಾಗಲಿ ಇಂಥ ಶೆಡ್ ಗಿಡ್ ಇರ್ತಲ್ಲ ಅಂಥವ್ರು ಹಾಕ್ಬೋದಂತ ನೋಡ್ರಿ ಸ್ನೇಹಿತರೆ. ಅಂದ್ರೆ ನೀವು ಹತ್ತಿರದ ಮೆಡಿಕಲ್ ಕೇಳಿ ಯೂಸ್ ಮಾಡಿರಿ. ಯಾಕಂದ್ರೆ ಎಣ್ಣೆ ಬಳಸುವಾಗ ಭಾಳ ಹುಷಾರು ಬಳಸ್ರಿ. ನಮಗಂತ ಆ ಥರ ಹೇಳಿದ್ದಾರೆ. 1 ಲೀಟ್ರ್ ತಂದಿದ್ದೀವಿ ನೋಡ್ರಿ ಸ್ನೇಹಿತರೆ. ಇದು ಏನಾರ ಕೆಲಸ ಮಾಡಿತ್ತಂದ್ರೆ ಒಳ್ಳೆ ತಗೊಂಬಂದು ಹಾಕೋದನ್ನು ನಾನು ತೋರಿಸ್ತೀನಿ. ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ ಇರೋದು ನಿಮ್ಮಂತರಿಗೋಸ್ಕರ ಸ್ನೇಹಿತರೆ. ಇದು ಲಿವರಿಗೆ ಭಾರಿ ಕೆಲಸ ಮಾಡಿ ಸ್ನೇಹಿತರೆ. ಹಾಲು ಹೆಚ್ಚಾಕನು ಭಾರಿ ಕೆಲಸ ಮಾಡ್ತಾ. ಕುರಿ ಹಾಕೋದ್ರಿಂದ ಹಾಲು ಹೆಚ್ಚಾಕತ್ತೆ ಅಂತ ನೋಡ್ರಿ ಸ್ನೇಹಿತರೆ. ಹೇಳಿದ್ರೆ ಮೆಡಿಕಲ್ನವ್ರನ್ನ ಕುರಿ ಹಾಲು ಹೆಚ್ಚಾಗೋದು ಮೇಯಕ್ಕೆ ನಂಗೆ ಕೆಲಸ ಮಾಡ್ತಂತೆ. ಇದು ಹಾಕೋದ್ರಿಂದ ಕುರಿ ಬಲ್ ಮೇಯ್ತೇವೆ ಅಂತ ನೋಡ್ರಿ ಸ್ನೇಹಿತರೆ. ಹೇಳಿದ್ರೆ ನಮ್ಗೆ. ಹಂಗಾಗಿ ಎಣ್ಣೆ ಯೂಸ್ ಮಾಡಕೊಂತೀವಿ. ನಾನು ಯೂಸ್ ಮಾಡಿಂದ ನಮ್ಮ ಕುರಿ ಯಾವ ಥರ ಮೇಯ್ತೇವೆ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ನೀವು ಯೂಸ್ ಮಾಡಬೇಡ್ರಿ. ಡೌಟ್ ಇತ್ತಂದ್ರೆ ನಮ್ಮ ಕುರಿ ಆರಾಮಾಗಿಂದ ತೋರಿಸ್ತೀನಿ ಸ್ನೇಹಿತರೆ ನಿಮಗೆಲ್ಲ. ಅಲ್ಲಿ ತನಕ ನೀವು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ. ಲಿವರ್ ಭಾರಿ ಕೆಲಸ ಮಾಡ್ತಾರೆ. ಅಂದ್ರೆ ಈಗ ಎಲ್ಲ ಜಂತುಗಳದ ಔಷಧಿ ಹಾಕಿ ಈಗಾಗಲೇ ನಮ್ಮ ಕುರಿ ಯಾಕಪ್ಪ ಅಂದ್ರೆ ಸ್ವಲ್ಪ ಕೆಂಪು ಉಚ್ಚಿ ಥರ ಬರಕೊಂತ ಸ್ನೇಹಿತರೆ. ಹಂಗಾಗಿ ಈ ಲಿವರ್ ಟಾನಿಕ್ ಬಳಸಕೊಂತೀವಿ. ಇಷ್ಟು ದಿನ ಹಾಕ್ಬೇಕಂತ ಮಾಡಿದ್ವಿ. ಯಾಕಂದ್ರೆ ಮಳೆ ಒಂದು ಇತ್ತು ಸ್ನೇಹಿತರೆ. ಈಗ ಒಂದು 8 ದಿನ ಆಯ್ತು ಮಳೆ ಹೊರಪು ಕೊಟ್ಟು. ಹಂಗಾಗಿ ಎಣ್ಣೆ ಬಳಸಕೊಂತೀವಿ ಸ್ನೇಹಿತರೆ. ಭಾರಿ ಕೆಲಸ ಮಾಡೈತೆ ಅಂತಂದೇಳಿ ಅಲ್ಲಿ ಮೆಡಿಕಲ್ಲಾಗ ಬಂದಾರನ್ನ ಹೇಳಿದ್ರೆ. ಹಂಗಾಗಿ ಎಣ್ಣೆನ ತಗೊಂಬಂದಿದ್ದೀವಿ ನೋಡ್ರಿ ಸ್ನೇಹಿತರೆ. ಕುರಿ ಮೇಯಕ್ಕೆ ತೂಕ ಹಿಡಿಯೋಕೆ ಮಾರಿ ಮಸ್ತ್ ಕೆಲಸ ಮಾಡ್ತಂತೆ. ಹಂಗೆ ಹಾಲು ಹೆಚ್ಚಾಕ ಎಮ್ಮೆ ಆಗಲಿ ಮೇಕೆಗಳಿಗಾಗಲಿ ದನಗಳಿಗಾಗಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನೋಡ್ರಿ ಸ್ನೇಹಿತರೆ. ನಮ್ಗೆ ಒಬ್ಬರು ಕಮೆಂಟ್ ಮಾಡಿದರೆ ಹಾಲು ಹೆಚ್ಚಾಗುವ ಟಾನಿಕ್ ಇದ್ರೆ ಹೇಳಬ್ರು ಅಂತಂದೇಳಿ. ಇದು ಕೆಲಸ ಮಾಡ್ತಂತ ನೋಡಿ. ನಮ್ಮ ಕುರಿ ಹಾಲು ಹೆಚ್ಚಾತಂದ್ರೆ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಅವಾಗ ನೀವು ಯೂಸ್ ಮಾಡಂತೀರಿ ಸ್ನೇಹಿತರೆ. ಅಲ್ಲಿವರೆಗೆ ನೀವೇನು ಯೂಸ್ ಮಾಡಬೇಡ್ರಿ. ಗೊತ್ತಿದ್ದಷ್ಟು ಹೇಳಿವಿ, ಎಲ್ಲ ತೋರಿಸ್ತೀನಿ ಸ್ನೇಹಿತರೆ. ನೀವು ನೋಡ್ಕಿ ಭಾರಿ ಮಸ್ತ್ ಕೊಟ್ಟಾರ. ಕುರಿಗಳಿಗಾಗಲಿ ಮೇಕೆಗಳಿಗಾಗಲಿ ಎಮ್ಮೆಗಳಿಗಾಗಲಿ ಭಾರಿ ಕೆಲಸ ಮಾಡ್ತಂತೆ. ಹಾಲು ಹೆಚ್ಚಾಕ ಮೇನ್ 1 ನಂಬರ್ ಟಾನಿಕ್ ನೋಡ್ರಿ ಸ್ನೇಹಿತರೆ. ಎಲ್ಲ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಹಾಲಿಗೆ ಅಂತಲೇ ಹೇಳ್ಯಾರ ನಮ್ಗೆ. ಹಾಲು ಕುರಿ ಒಟ್ಟ ಬೇಯಿಸಿ ಮೇಯ್ತೇವೆ ಅಂತ ಸ್ನೇಹಿತರೆ. ಇನ್ನು ಹಾಕೋದ್ರಿಂದ ಮೇಯ್ತೇವೆ ಅಂತ ಹೇಳಿ ವಿಡಿಯೋ ಮಾಡಿ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಬಿಡಕ್ಕೆ ಕುಂತೀವಿ. ಮೇಯೋದಾಗಲಿ ಎಲ್ಲ ಹಾಲು ಹೆಚ್ಚಾತಂತ ವಿಡಿಯೋ ಮಾಡಿ ನಮ್ಮ ಯೂನಿಕ್ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ಗೆ ಬಿಡ್ತಾನೆ. ಅಲ್ಲಿ ತಾನು ನೀವು ಎಣ್ಣೆ ಯೂಸ್ ಮಾಡಿಬಿಡ್ರಿ ಸ್ನೇಹಿತರೆ. ನಾ ಯೂಸ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನಿಮ್ಗೆ ಏನಾರು ಡೌಟ್ ಇತ್ತು 100 ಮಾರ್ಕೆಟ್ನಾಗ ಮೆಡಿಕಲ್ನಾಗ ತಂದೀವಿ ಸ್ನೇಹಿತರೆ. ನಾವು ಮೇನ್ ನಮ್ಗೆ ನಂಬರ್ 1 ರಿಸಲ್ಟ್ ಇರೋ ಔಷಧಿ ಅಂದ್ರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ತರ್ತೀನಿ. ಅಲ್ಲಿ ಒಂದ್ಸಲ ಹೋಗಿದ್ನಲ್ಲ ಮೆಡಿಕಲ್ಗೆ. ಹಂಗಾಗಿ ಇದನ್ನು ತಗೊಂಬಂದ್ವಿ. ನೋಡೋಣ ಹೆಂಗೆ ಕೆಲಸ ಮಾಡ್ತಂದು. ಕುರಿಗೆ ಹಾಕಿದ ಮೇಲೆ ಗೊತ್ತಾಗಿಸ್ನಿದ್ರೆ ಅಲ್ಲಿ ತಾನು ಏನು ಗೊತ್ತಾಗಂಗಿಲ್ಲ. ಅದು ಮರಿಗೆ ಹಾಕೋದ್ರಿಂದ ಮರಿ ತೂಕ ಬರ್ತಾವಂತೆ, ಬೇಯಿಸಿ ಮೇಸ್ತೈತೆ ಅನ್ಸ್ನಿದ್ರೆ. ಮತ್ತೆ ಇರುತ್ತಲ್ಲ ಕುರಿ, ಹಂಗಾಗಿ ಅಂಥವ್ಕೆ ಹಾಕಿದ್ರೆ ರಕ್ತ ಬಲ ಹೆಚ್ಚು ಮಾಡ್ತಂತೆ. ನಾನು ಪದೇ ಹೇಳಕೊಂತೀನಿ. ನಾನು ತಂದು ಹಾಕಿನಿ ಅಂತಂದೇಳಿ ನೀವು ತಂದು ಎಲ್ಲ ಹೆಚ್ಚು ಇವೇನೆಲ್ಲ ಮಾಡಿ ಈ ಎಣ್ಣೆ ಹಾಕ್ಕೊಂತೀವಿ. ನೀವು ಅದೇ ಥರ ಹಾಕಿರಿ, ಹಂಗಾರೆ ಕೆಲಸ ಮಾಡ್ತಾವೆ. ಯಾವ್ದಾರ ಲಿವರ್ ಟಾನಿಕ್ ಬೇಯಿಸಿ ಇತ್ತಡಿ ಅಂತಂದೇಳಿ ತಂದು ಹಾಕಿದ್ರೆ ಕೆಲಸ ಮಾಡಲ್ಲ ಸ್ನೇಹಿತರೆ. ನಾವು ಹೇಳಿವಂತ ತಂದು ಹಾಕ್ತಂದ್ರೆ ಕೆಲಸ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ? ಅವೆಲ್ಲ ಪ್ರೋಸೆಸ್ ಆಗಿರ್ಬೇಕು, ಹಂಗಾರೆ ಕೆಲಸ ಮಾಡ್ತಾವೆ. ನೀವೇನಾರ ಈಗ ತಂದು ಇದನ್ನ ಹಾಕ್ತಿ ಅಂದ್ರೆ ನಿಮ್ಮ ಕುರಿಯಾಗ ಯಾವ್ದಾರು ರೋಗ ಇತ್ತಂದ್ರೆ ಜಾಸ್ತಿ ಆಕತ್ತೆ ಹೊರತು ಕಮ್ಮಿ. ನೀವು ಯಾವಾಗಾರ ಮೆಡಿಕಲ್ಗೆ ಹೋತಂದ್ರೆ ಈ ಡೇಟ್ ನೋಡಿರಿ ಸ್ನೇಹಿತರೆ. ಡೇಟ್ ಭಾಳ ಇಂಪಾರ್ಟೆಂಟ್. ಕುರಿಗೆ ಹಾಕೋಕ್ಕಿಂತ ಮುಂಚೆ ಡೇಟ್ ನೋಡಿ ಹಾಕ್ರಿ. ಯಾಕಂದ್ರೆ ಕುರಿಗೆ ಡೇಟ್ ಬಾರದು ಎಣ್ಣೆ ಇತ್ತಂದ್ರೆ ಕಂದು ಹಾಕೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ನಮ್ಮ ಏರಿಯಾಕ್ಕಿರೋ ಔಷಧಿ ನಿಮ್ಮ ಏರಿಯಾಕ್ಕಿರೋಲ್ಲ, ನಿಮ್ಮ ಏರಿಯಾಕ್ಕಿರೋ ಔಷಧಿ ನಮ್ಮ ಹತ್ರ ಇರೋಲ್ಲ. ಆದಷ್ಟು ನಿಮ್ಮ ಮೆಡಿಕಲ್ನವ್ರನ್ನ ಕೇಳಿ ಕುರಿಗೆ ಎಣ್ಣೆ ಹಾಕೋದನ್ನು ತೋರಿಸ್ತು ಬನ್ನಿ ಸ್ನೇಹಿತರೆ. ಈಗ ಮರಿಗೆ ಏಟ್ ಹಾಕೋದು, ದೊಡ್ಡ ಕುರಿಗೆ ಏಟ್ ಹಾಕೋದು, ಮರಿಗೆ ಏಟ್ ಹಾಕೋದು, ಹಾಡಿಗೆ ಏಟ್ ಹಾಕೋದು, ದೊಡ್ಡ ಹಾಡಿಗೆ ಏಟ್ ಹಾಕೋದನ್ನು ತೋರಿಸುತ್ತೆ. ಸಂಪೂರ್ಣ ಮಾಹಿತಿ ಕೊಡಲಾಗೋದು. ವಿಡಿಯೋ ಕೊನೆವರೆಗೆ ನೋಡ್ರಿ, ಹಂಗಾರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಮಾಡ್ತಿದ್ವಿ ನೋಡಿ ಸ್ನೇಹಿತರೆ, ಇದಕ್ಕೊಂದು 10 ಮೇಲೆ ಹಾಕ್ತಿದ್ವಿ. ಈಗ ನೋಡ್ರಿ, ಇದಕ್ಕೊಂದು 10 ಮೇಲೆ ಹಾಕ್ತಿದ್ವಿ. ಇದಂದ್ರೆ ಮೇಕ್ ಪ್ಯಾಕ್ ಭಾರಿ ಕೆಲಸ ಮಾಡಿಸ್ತಿದ್ರಿ ಎಣ್ಣೆ. ನೋಡ್ರಿ, ಇದಕ್ಕೊಂದು 10 ಮೇಲೆ ಹಾಕ್ತಿದ್ವಿ. ನೋಡಿ ಇದಕ್ಕೊಂದು 10 ಮೇಲೆ ಹಾಕ್ತಿದ್ವಿ. ನೋಡ್ರಿ ಸ್ನೇಹಿತರೆ, ಇದಕ್ಕೊಂದು 10 ಮೇಲೆ. ನೋಡ್ರಿ ಸ್ನೇಹಿತರೆ, ಇದಕ್ಕೊಂದು 10 ಮೇಲೆ ಹಾಕ್ತಿದ್ವಿ. ಅಡಿಗೆ ಮರಿ ಇದೆ. ಇದು ನೋಡ್ರಿ ಸ್ನೇಹಿತರೆ, ಹಾಲಿನ ಪುರಿ ಯಾವ್ದು ಆಗ್ತದೆ? ಒಂದು 20 ml ಹಾಕ್ತೀವಿ ನೋಡ್ರಿ. ಒಂದು 15 ml ಹಾಕ್ತಿದ್ವಿ ಸ್ನೇಹಿತರೆ. ಹಾಲಿನ ಪುರಿ ಅಂದ್ರೆ ಹಾಲು ಹೆಚ್ಚಾಗ್ತದೆ ಟಾಣಿಕಿ, ಹಂಗಾಗಿ ಹಾಕ್ಕೊಂತೀವಿ ನೋಡ್ರಿ. ಇದೊಂದು ಹಾಲಿನ ಪುರಿ ನೋಡ್ರಿ ಸ್ನೇಹಿತರೆ, ಇದಕ್ಕೊಂದು 10 ml ಹಾಕ್ತಿದ್ವಿ. ಸರಿ, ಎಣ್ಣೆ ಮಾತ್ರ ಭಾರಿ ಕೆಲಸ ಮಾಡ್ತೀವಿ ನೋಡ್ರಿ. ಇದು ನೋಡ್ರಿ ಸ್ನೇಹಿತರೆ, ಒಣ ಕರಿಗೆ ಹಾಕೋದ್ರಿಂದ ಏನು ಯೂಸ್ ಐತಪ್ಪ ಅಂತಂದ್ರೆ ಬರೀ ಮೇಸ್ತೈತಿ, ಕಂಡ ಬರ್ತೈತಿ ಮರಿ, ಕುರಿ ತೂಕ ಇರ್ತೈತಿ ಮೈ. ಇದೊಂದು ನೋಡ್ರಿ ಸ್ನೇಹಿತರೆ, ಇದೊಂದು ಕರಿಗೆ ಇದಕ್ಕೊಂದು 10 ml ಹಾಕ್ತಿವಿ. ಗಬ್ಬ ಐತಿ. ಗಬ್ಬದಕ್ಕೆ ಮರಿ ಪಿಂಡ ಹಾಕವ, ಮರಿ ಸಾತ ಬರ್ತದೆ ನೋಡ್ರಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ನೋಡ ಟಿಕೋಳಿ ಐತಿರಿ. ಏನು 25 ml ನಾವು ಒಂದು 15 ml ಹಾಕ್ಕೊಂತೀವಿ.
ಇದು ನೋಡ್ರಿ ಸ್ನೇಹಿತರೆ ಇದು ಕರಿಗಿದೆ ಇದಕ್ಕೊಂದು 10 ml ಆಗ್ತೈತಿ ಟೈರ್ ಮೇಲೆ ನೋಡ್ರಿ ಸ್ನೇಹಿತರೆ ಇದಕ್ಕೊಂದು 5 ml ಆಗ್ತೈತಿ ಇದು ನೋಡ್ರಿ ಸ್ನೇಹಿತರೆ ಎಳೆಗೊಬ್ಬ ಐತಿ ಇದಕ್ಕೊಂದು 10 ml ಆಗ್ತಿದ್ವಿ ನೋಡಿ ಸ್ನೇಹಿತರೆ ಇದು ನಮ್ಮ ಎಣ್ಣೆ ಗಟ್ಟಿ ಹೋಗ್ರಿ ಬರೀ ಎಣ್ಣೆ ಹಾಕಿ ಹೇಳತೈತಿ ಇದಕ್ಕೊಂದು 10 ml ಆಗ್ತೈತಿ ನೋಡ್ರಿ ಮಗಂದ ನೋಡ್ರಿ ಸ್ನೇಹಿತರೆ ಮರಿಗೆ ಹಾಕ್ಬೋದು ಸ್ನೇಹಿತರೆ ಇದಕ್ಕೊಂದು ಎಣ್ಣೆ ಹಾಕ್ಕೊಂತೀವಿ 5 ml ಹಾಕ್ತಿದ್ವಿ ಸ್ವಲ್ಪ ಐತಿ ಒಳ್ಳೆ ವಿಡಿಯೋ ಬರ್ತದೆ ಸ್ನೇಹಿತರೆ ನಮ್ಮ ಚಾನಲ್ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಿಮಗೆ